ಇನ್ನು ಚಿಕ್ಕನಾಯಕನಹಳ್ಳಿ ನಗರದ ಅಂಬೇಡ್ಕರ್ ಭವನದ ಮುಂದೆ ಕಳೆದ ಕೆಲವು ದಿನಗಳಿಂದ ಅಲೆಮಾರಿ ಕುಟುಂಬವೊಂದು ಆಶ್ರಯವಿಲ್ಲದೆ ಅಲ್ಲಿ ವಾಸವಾಗಿರುವಂಥದ್ದು. ಒಂದೇ ಕುಟುಂಬದ ಸುಮಾರು 8 ಮಂದಿ ಮಳೆ ಬಿಸಿಲು ಎನ್ನದೇ ದಿನ ಕಳೆತಾ ಇದ್ದಾರೆ. ಸಂಕಷ್ಟದ ಜೀವನ ನಡೆಸ್ತಾ ಇದ್ದು, ಕುಟುಂಬದಲ್ಲಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಕೂಡ ಇದ್ದು, ಅವರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ಚಿಕ್ಕನಾಯಕನಹಳ್ಳಿ ನಗರದ ಅಂಬೇಡ್ಕರ್ ಭವನದ ಮುಂದೆ ಕಳೆದ ಕೆಲ ದಿನಗಳಿಂದ ಈ ರೀತಿಯಾದ ಕುಟುಂಬವೊಂದು ವಾಸವಾಗಿದೆ. ಆಹಾರ ಹಾಗೆ ಕುಡಿಯುವ ನೀರು ಹಾಗೂ ಸುರಕ್ಷಿತ ವಾಸಸ್ಥಳವಿಲ್ಲದೆ ರಸ್ತೆ ಬದಿಯಲ್ಲೇ ದಿನ ಕಳೀತಾ ಇರುವಂತಹ ಈ ಕುಟುಂಬದ ಸ್ಥಿತಿ ಸಾರ್ವಜನಿಕರ ಮನ ಕಲಕುವಂತಾಗಿದೆ. ರಾತ್ರಿ ವೇಳೆ ಚಳಿ, ಮಳೆ ಹಾಗೂ ಅನಾರೋಗ್ಯದ ಭೀತಿಯ ನಡುವೆ ಕುಟುಂಬ ಜೀವನವನ್ನ ಸಾಗಿಸ್ತಾ ಇರುವಂಥದ್ದು. ಸ್ಥಳೀಯರು ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ರು ಕೂಡ ಇದು ಶಾಶ್ವತ ಪರಿಹಾರವಲ್ಲ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಆಶ್ರಯ ಹಾಗೂ ಅಗತ್ಯ ಸೌಲಭ್ಯ ಒದಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರ ಮತ್ತು ಸಮಾಜ ಸೇವಾ ಸಂಸ್ಥೆಗಳು ಮುಂದೆ ಬಂದು ಮಾನವೀಯತೆ ಆಧಾರದಲ್ಲಿ ನೆರವು ನೀಡಬೇಕೆಂದು ಸ್ಥಳೀಯರು ಮನವಿಯನ್ನ ಮಾಡಿರುವಂಥದ್ದು. ಅಂಬೇಡ್ಕರ್ ಭವನದ ಮುಂದೆ ಇದೀಗ ಮಾನವೀಯತೆಗಾಗಿ ಕೂಗು ಕೇಳಿ ಬರ್ತಾ ಇದ್ದು, ಅಧಿಕಾರಿಗಳ ಸ್ಪಂದನೆಗಾಗಿ ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ನಗರದ ಅಂಬೇಡ್ಕರ್ ಭವನದ ಮುಂದೆ ಈ ರೀತಿಯಾದಂತಹ ಕುಟುಂಬವೊಂದು ವಾಸವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ಅವರಿಗೆ ಸರಿಯಾದ ಸೌಲಭ್ಯವನ್ನು ಒದಗಿಸಬೇಕು ಅಂತ ಇದೀಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಸ್ಥಳೀಯರು. ಏನು ಮಾತನಾಡಿದ್ದಾರೆ ನೋಡೋಣ. ಕೊಡಿಸಿದ್ರೆ ನಾವೆಲ್ಲರ ಒಂದು ಕಡೆಗೆ ಇರ್ತೀವಿ. ಹಿಂಗೆಲ್ಲ ಇಲ್ಲಿ ಬೀದಿಯಲ್ಲಿ ಮಕ್ಕೊಳಕ್ಕಾಗಲ್ಲ. ನಮಗೆ ತುಂಬ ಧನ್ಯವಾದಗಳು. ಅವರು ಸುಡುಗಾಡಿಸಿದ್ರು ಅಲೆಮಾರಿಗಳು ಯಾರು? ಅಲೆಮಾರಿಗಳು ಸುಡುಗಾಡಿಸಿದ್ರು. ಅಲೆಮಾರಿಗಳು ಅವ್ರು ಜಗಳ ಮಾಡೋದಕ್ಕೆ ಬೇಡ ಅಂತೇಳಿ ನಾವು ಇಲ್ಲಿ ಬಂದೀವಿ ಸರ್. ತಹಸೀಲ್ದಾರ್ ಮೇಡಮ್ ಅವರು ಅವರೆಲ್ಲರೂ ಬಂದಿದ್ದಕ್ಕೆ, ಸುರೇಶ್ ಬಾಬು ಅವರೆಲ್ಲರೂ ಬಂದಿದ್ರು ಸರ್. ಬಂದಿದ್ದಕ್ಕೆ ಅವರು ಒಂದು ಸ್ವಲ್ಪ ದಿವಸ ಎಲ್ಲರೂ ಇರ್ರಿ, ಆಮೇಲೆ ನಾವು ಬೇರೆ ಕಡೆಗೆ ಎಲ್ಲರೂ ಶಿಫ್ಟ್ ಮಾಡ್ತೀವಿ ಅಂತ ತಹಸೀಲ್ದಾರ್ ಮೇಡಮ್ ಹೇಳಿದ್ರು ಸರ್. ಹೇಳಿದಕ್ಕೆ ನಾವು ಎಲ್ಲಿ ಹೋದ್ರೂ ನೆಲ ಇಲ್ಲ ಅಂತೇಳಿ ಇಲ್ಲೇ ಉಳ್ಕೊಂಡ್ಬಿಟ್ಟಿವಿ ಸರ್. ಈಗ ನಿಮಗೆ ಗಾಳಿ, ಬಿಸಿಲು, ಮಳೆ ಬಂದರೆ ಏನು ಮಾಡ್ತೀರಾ? ಮಳೆ ಬಂದರೆ ಸರ್ ಇಲ್ಲೇ ಮಕ್ಕೊಂತೀವಿ ಸರ್. ಏನು ಮಾಡೋದು, ಇಲ್ಲೇ ಮಕ್ಕೊಂತೀವಿ ಸರ್. ಇಲ್ಲಿ ಸ್ತ್ರೀ ಶಕ್ತಿ ಬಂದಲ್ಲ? ಸ್ತ್ರೀ ಶಕ್ತಿ ಭವನದಲ್ಲಿ ಇಲ್ಲ. ಮಕ್ಕಳೆಲ್ಲ ಏನು ಓದ್ತಿದ್ರೆ ಸರ್? ವೆಂಕಟೇಶ ಇವನ ಹೆಸರು 4ನೇ ಕ್ಲಾಸು, ದುರ್ಗಮ್ಮ 4ನೇ ಕ್ಲಾಸ್. ನೀವಿಬ್ರು ಒಂದೇ ಏಜಾ? ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಓದ್ತಾರೆ ಸರ್, ಇಲ್ಲಿ ಹುಬ್ಬಳ್ಳಿ ಹತ್ರ. ಡೈಲಿ ಸ್ಕೂಲ್ಗೆ ಹೋಗ್ತೀರಾ ವೆಂಕಟೇಶ? ಇವಾಗ ರಜೆ ಕೊಟ್ರಿ ಸರ್. ಏನೇನು ಕಲ್ಸರ್ ಸ್ಕೂಲಲ್ಲಿ? ಹೇಳೋ, ಟೇಬಲ್ಸ್ ಹೇಳೋ, ಎಲ್ಲಿ ತನಕ ಬರುತ್ತೆ? ಈಗ ಕನ್ನಡ ಮೀಡಿಯಮಾ? ಡೈಲಿ ಸ್ಕೂಲ್ಗೆ ಹೋಗ್ತೀರಾ, ಇಲ್ಲೇ ಇರ್ತೀರಾ? ಇವಳು ಸ್ಕೂಲ್ಗೆ ಓದ್ತಾಳೆ ಸರ್. ಇವ್ರು ಮೂವರು ಸ್ಕೂಲ್ಗೆ ಓದ್ತಾರೆ. ಏನು ನಿನ್ನ ಹೆಸರು ಪುಟ? ಚಿಕ್ಕದುರ್ಗಮ್ಮ. ಅವಳು ದೊಡ್ಡ ದುರ್ಗನಾ? ದೊಡ್ಡ ದುರ್ಗಮ್ಮ. ಈ ಚಿಕ್ಕವಳ ಹೆಸರೇನು? ಶ್ವೇತಾ ಸರ್. ಇವಳ ಹೆಸರು ದ್ಯಾಮಮ್ಮ. ಇವಳ ಹೆಸರು ಐಶು. ಅಂಗನವಾಡಿಗೆ ಹೋಗ್ತಾಳೆ. ಹೇಳು.